ರಾಜ್ಯ ಏನ್ ಮಾತಾಡ್ತೀನಿ ಅಂತ ನೋಡ್ತಾ ಅದು ನಿಮ್ಮ ಮೊದಲನೇ ಸಭೆ. ಮೊದಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಆರೋಳ್ಳಿಯ ತಾಲೂಕು ಕನಕಪುರ ತಾಲೂಕಿನ ಭಾಗವಾದಂತ ಆರೋಳ್ಳಿ ತಾಲೂಕು ರಾಮನಗರ ವಿಧಾನಸಭಾ ಕ್ಷೇತ್ರ ಮೊದಲನೇ ಸಭೆಯನ್ನ ತಾಯಿ ಚಾಮುಂಡಿ ಈ ಆರೋಳ್ಳಿಯಲ್ಲಿರುವಂತಹ ತಾಯಿ ಚಾಮುಂಡಿಯ ಪಾದಗಳಿಗೆ ಚಾಮುಂಡಿ ನಮ್ಮ ನಾಡಿನ ದೇವತೆ. ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದ್ರೂ ಕೂಡ ನಾನು ಇನ್ನೊಂದು ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇನೆ. ಆದ್ರೆ ಆರೋಳ್ಳಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ ಆ ಪದ್ಮ ಕಮಲಗಳಿಗೆ ನನ್ನ ನಮಸ್ಕಾರವನ್ನ ಮಾಡಿ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನ್ನ ಈ ಒಂದು ಹೊಸ ಯಾತ್ರೆಯನ್ನ ಪ್ರಾರಂಭವನ್ನ ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ನೀವೆಲ್ಲ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಸೇರಿ ನನಗೋಸ್ಕರ ನನ್ನ ಕಷ್ಟದಿಂದಲೇ ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಕಟ್ಕೊಂಡಿದ್ದೀರಿ, ನೋವು ಅನುಭವಿಸಿದ್ದೀರಿ, ಎಲ್ಲ ಬೇಕಾದಷ್ಟು ಅನುಭವಿಸಿದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ನಿಂತು ಒಂದು ಮಾತು ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಒಂದೊಂದು ಕಾಲದಲ್ಲಿ ನಾನು ಹೇಳಿದೆ. ಹಂಗೆ ಇದು ನನ್ನ ಒಬ್ಬ ಪ್ರಯತ್ನದ ಕೆಲಸ ಅಲ್ಲ, ಇದು ಇಲ್ಲ ನನ್ನ ಒಬ್ಬ ಪ್ರಾರ್ಥನೆಯ ಕೆಲಸ ಅಲ್ಲ, ಇದು ನೀವೆಲ್ಲ ನನ್ನನ್ನ ವಿಧಾನಸೌಧದ 3ನೇ ಮೆಟ್ಲಲ್ಲಿ ಗುಂಡಿಸಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನೀವೆಲ್ಲ ಪ್ರಯತ್ನ ಮಾಡಿದ್ರಿ. ನೀವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರಿ. ಆ ಪ್ರಾರ್ಥನೆಯ ಫಲ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಮಗನಾಗಿ ನಿಮ್ಮೆಲ್ಲ ಪಾದಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಬೇಕು ಅಂತೇಳಿ ನಾನು ಬಂದಿದ್ದೇನೆ. ಬಂಧುಗಳೇ, ನನ್ನ ರಾಜಕಾರಣ ಪ್ರಾರಂಭ ಮಾಡಿದಾಗ ನಾನು ಇವತ್ತು ಒಳ್ಳವರ ಮನೆಗೆ ಬಂದು ಕೂತ್ಕೊಂಡು ರಾಜಕಾರಣ ಪ್ರಾರಂಭ ಮಾಡ್ತಿದ್ದೆ. ಮುದ್ದೇಗೌಡರು, ಅಲ್ಲಿ ಸಾಬ್ರು, ಮರಿಗೌಡರು, ಸತ್ತರು, ಚಲವೇಗೌಡರು, ಸಿದ್ದಪ್ಪನವರು, ಇಂಥವರೆಲ್ಲ ಕೂಡ, ಪುಟ್ಟಸ್ವಾಮಿಯವರು, ಇಂಥ ಪುಟ್ಟೇಗೌಡರು ಎಲ್ಲ ಕೂಡ ಅವತ್ತಿನ ಕಾಲದಲ್ಲಿ ಅವರ ಮನೆ ಮಕ್ಕಳಾಗಿ ನನ್ನನ್ನ ಬೆಳೆಸಿದ್ರು. ಏನೇ ಇದ್ರು ಕೂಡ ಈ ಚಿಕ್ಕ ಹುಡುಗ, ಈ ಚುಟ್ಕ ಹುಡುಗ ಬೆಳಿಲಿ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರು ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಪಿಜಾರ್ ಸಿಂಧಿಯಾರವರು ಅವತ್ತು ಜೊತೆಲಿದ್ರು. ಇವತ್ತು ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವರು ಕೂಡ ಇವತ್ತು ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ಅನೇಕ ನಾಯಕರುಗಳು ನನ್ನ ಮೇಲೆ ಸ್ಪರ್ಧೆ ಮಾಡಿದಂತ ನಾರಾಯಣಗೌಡರು ಆದಿಯಾಗಿ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ನನ್ನ ಸ್ಟೇಜಲ್ಲಿ ವಿಶ್ವನಾಥ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಇಕ್ಬಾಲ್ ಹುಸೇನ್ ಇಲ್ಲಿ ಹೆಸರು ಮಾತ್ರ MLA, ನಾನೇ ಈ ಆರೋಳ್ಳಿ ರಾಮನಗರಕ್ಕೆ. ನಾನು DK ಶಿವಕುಮಾರ್, ಸುರೇಶ್ ಅವರು ನಿಮ್ಮೆಲ್ಲರಿಗೂ ಕೂಡ ನನಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಕೇಳಿದೆ. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರ ಆದಂತ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ, ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡಿದ್ದೀರಿ. ನಾನು ಅವ್ನಿಗೆ ಹೇಳಿದೆ, ಮಾತು ಕಡಿಮೆ ಕೊಡ, ಮುಹೂರ್ತ ಇಡಬೇಡ, ಡೇಟ್ ಇಡಬೇಡ ಅಂತ ಇವ್ನಿಗೆ ಹೇಳಿದೆ. ಒಡೆಯೋದೊಂದು ಬಾಕಿ, ಅನ್ಬಿಟ್ಟಿನೆಲ್ಲ ಮಾಡಿದ್ದೀನಿ. ಆದ್ರೂ ಒಂದು ಬಾಯಿ ಚಪ್ಪಲ ಬಿಡ್ಲಿಲ್ಲ. ನೋಟಿಸು ಕೊಟ್ಟೆ.
ಏನ್ ಮಾಡಕ್ಕಾಯ್ತೈತೆ ಆಸೆ ಅಭಿಮಾನ ಆಸೆ ಆತ ಮಾಡ್ದ ಇರ್ಲಿ, ನೀವೆಲ್ಲ ಸೇರಿ ಆಯ್ಕೆ ಮಾಡಿ ಕಳ್ಸಿದ್ದೀರಿ. ಯಾವುದೇ ಜಾತಿ ಇಲ್ಲ ನಮ್ಗೆ, ಯಾವುದೇ ಧರ್ಮ ಇಲ್ಲ. ನಾನು ಇವತ್ತು ಕೂಡ ಇಲ್ಲಿ ಏನು ಪ್ರತಿನಿಧಿ ಆಗಿದ್ದೀನಿ